ಕಳಸಕ್ಕೆ ಸೀರೆ ಉಡಿಸೋದು ಕಷ್ಟ ಅನ್ನೋರು ಕೇವಲ 30 ನಿಮಿಷಗಳಲ್ಲಿ ಹಾಗೆ ಸರಳವಾಗಿ ಸುಂದರವಾಗಿ ಯಾವ ರೀತಿ ಸೀರೆ ಉಡಿಸೋದು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಗೃಹಪಾಕ. ಮೊದಲಿಗೆ ಸೆರಗಿನ ಕಡೆ ಭಾಗದಿಂದ ನರಿಗೆ ಮಾಡ್ಕೋಬೇಕು. ಈ ರೀತಿ ಚಿಕ್ಕದಾಗಿ ನರಿಗೆ ಮಾಡ್ಕೊಳ್ಬೇಕು. ಸಣ್ಣದಾಗಿ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ನರಿಗೆಗಳು ಕೂಡ ಬರ್ತವೆ. ಬೇಕಾದರೆ ನಿಮಗೆ ಹಿಡ್ಕೊಳ್ಳೋದಕ್ಕೆ ಕಷ್ಟ ಅನ್ನೋರು ಈ ರೀತಿ ಬಟ್ಟೆ ಕ್ಲಿಪ್ನ ಕೂಡ ಹಾಕ್ಕೊಳ್ಬೋದು. ಇವಾಗ ನರಿಗೆ ರೆಡಿ ಆಯಿತು. ನರಿಗೆ ರೆಡಿ ಮಾಡ್ಕೊಂಡ ನಂತರ ನಾವು 1/4 ಮಾರಷ್ಟು ಸೀರೆನ ಸೆರಗಿನ ಕಡೆ ಭಾಗಕ್ಕೋಸ್ಕರ ಬಿಟ್ಕೋಬೇಕಾಗತ್ತೆ. ಸೆರಗು ರೀತಿ ಕಳಸಕ್ಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನು ಕೂಡ ಈ ರೀತಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊಳ್ಳಿ. ನಾನು ಆದಷ್ಟು ಬಟ್ಟೆ ಕ್ಲಿಪ್ನ ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ, ಯಾಕಂದರೆ ತುಂಬ ಸೇಫ್ಟಿ ಪಿನ್ಗಳನ್ನ ಯೂಸ್ ಮಾಡೋದ್ರಿಂದ ಸೀರೆಗಳು ಹಾಳಾಗ್ತವೆ. ನಾನಿಲ್ಲಿ ಜಸ್ಟ್ ತೋರಿಸೋದಕ್ಕೋಸ್ಕರ ತಟ್ಟೆನಲ್ಲಿ ಅಕ್ಕಿನೇನು ಇಟ್ಟಿಲ್ಲ, ಹಾಗೆ ಇಟ್ಕೊಳ್ತಿದ್ದೀನಿ. ಪದ್ಧತಿ ಪ್ರಕಾರ ಯಾವ ರೀತಿ ಅಕ್ಕಿನ ಹಾಕಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಆ ರೀತಿ ಮಾಡ್ಕೊಳ್ಳಿ. ಬಿಂದಿಗೆಗೆ ನಾನಿಲ್ಲಿ ಕಳಸನ ಗಮ್ ಟೇಪಿಂದ ಈ ರೀತಿ ಅಂಟಿಸ್ಕೊಳ್ತಿದ್ದೀನಿ. ಜೊತೆಗೆ ಕಳಸಕ್ಕೆ ನಾವು ಒಂದು ಕೋಲನ್ನು ಕಟ್ಕೊಳ್ಬೇಕು. ಸೀರೆನ ಈ ರೀತಿ ಹಿಂಭಾಗದಿಂದ ಮುಂಭಾಗಕ್ಕೆ ಹಾಕ್ಕೊಂಡು ನಾನಿಲ್ಲಿ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತುಂಬ ಟೈಟಾಗಿರೋವಂಥ ಬಟ್ಟೆ ಕ್ಲಿಪ್ಪನ್ನು ಹಾಕೋಬೇಕು. ಲೂಸಾಗಿರೋವಂಥ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಂಡ್ರೆ ನರಿಗೆಗಳು ಬಿಚ್ಕೊಂಡು ಬಿಡ್ತವೆ. ಕೋಲುಗಳಿಗೆ 2 ಕೈಗಳನ್ನ ಕಟ್ಕೊಳ್ಳಿ. ಆನಂತರ ಬ್ಲೌಸ್ ಪೀಸ್ ಸಹಾಯದಿಂದ 2 ಕೈಗಳನ್ನ ಈ ರೀತಿ ಕವರ್ ಮಾಡಿಕೊಳ್ಬೇಕು. ಉಳಿದಂಥ ಆ ಬ್ಲೌಸ್ ಪೀಸನ್ನು ಈ ಕಳಸಕ್ಕೆಲ್ಲ ಸೇರಿಸಿ ಈ ರೀತಿ ಕವರ್ ಮಾಡಿಕೊಂಡು ಇದಕ್ಕೂ ಕೂಡ ನಾವು ಹಿಂಭಾಗದಲ್ಲಿ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೋಬೇಕಾಗತ್ತೆ. ಕಳಸ ನೀಟಾಗಿ ಕವರ್ ಆಗುತ್ತೆ. ಇವಾಗ ಈ ಸೆರಗನ್ನು ಈ ರೀತಿ ವಿ ಶೇಪಲ್ಲಿ ಹಾಕ್ಕೊಳ್ಳಿ. ಆನಂತರ ಸೊಂಟಕ್ಕೆ ಈ ರೀತಿ ದಾರನ ಕಟ್ಕೋಬೇಕಾಗತ್ತೆ. ಸೀರೆಯ ಕೆಳಭಾಗದಲ್ಲಿ ಹಾಕಿರೋ ಅಂಥ ಬಟ್ಟೆ ಕ್ಲಿಪ್ಗಳನ್ನ ತೆಗೆದು ನರಿಗೆಗಳನ್ನ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಿಧಾನವಾಗಿ ಮಾಡ್ಕೊಳ್ಳಿ. ತುಂಬ ಲೂಸಾಗಿರೋ ಅಂಥ ಬಟ್ಟೆ ಕ್ಲಿಪ್ಪನ್ನು ನೀವು ಉಪಯೋಗಿಸೋದ್ರಿಂದ ಈ ರೀತಿ ನರಿಗೆಗಳನ್ನ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಜೊತೆಗೆ ನಾವು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾದ್ರೇ ನರಿಗೆಗಳೆಲ್ಲ ಬಿಚ್ಕೊಂಡು ಬಿಡ್ತವೆ. ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಅನಂತರ ಕೊನೆಯಲ್ಲಿರೋ ಅಂಥ 2 ನರಿಗೆಗಳನ್ನ ಈ ರೀತಿ ಹಿಂಭಾಗಕ್ಕೆ ತಗೊಂಡು ಅಲ್ಲಿ ನಾವು ಬಟ್ಟೆ ಕ್ಲಿಪ್ಪನ್ನು ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ನರಿಗೆಗಳು ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣ್ತವೆ. ಯಾವ ರೀತಿ ಸುತ್ತ ನರಿಗೆಗಳೆಲ್ಲ ಸ್ಪ್ರೆಡ್ ಆಗಿರೋ ರೀತಿ ಕಾಣ್ತಿದೆ ನೋಡಿ ಅಲ್ವಾ. ನೀವೇ ನೋಡಿರೋ ಹಾಗೆ ನಾನಿಲ್ಲಿ ಒಂದೇ ಒಂದು ಸೇಫ್ಟಿ ಪಿನ್ನನ್ನು ಕೂಡ ಬಳಸಿಲ್ಲ. ಕೇವಲ 30 ನಿಮಿಷ ಸಾಕು ಈ ರೀತಿ ಸುಂದರವಾಗಿ ಸೀರೆನ ಉಡಿಸೋದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.